ನಮಸ್ತೆ ರೈತ ಮಿತ್ರರೇ, ನಾನು ಸಂದೀಪ್ BSc ತೋಟಗಾರಿಕೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ಟೊಮೊಟೊದಲ್ಲಿ ಕಂಡುಬರುವಂಥ ಟೊಮೊಟೊ ಲೀಫ್ ಮಿನರ್ ಅಥವಾ ಟೊಮೊಟೊ ಪಿನ್ವಾಮ್ ಅಂತಾರೆ. ಇದರ ಸೈಂಟಿಫಿಕ್ ನೇಮ್ ಬಂದು ಟ್ಯೂಟಾ ಅಬ್ಸುಲುಟಾ. ಇದು ಮೂಲತಃ ಸೌತ್ ಅಮೇರಿಕಾದಿಂದ ಬಂದಿದೆ. ಇತ್ತೀಚಿನ ದಿನದಲ್ಲಿ ಇಂಡಿಯಾದಲ್ಲೂ ಕೂಡ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ. ಭಾಳಷ್ಟು ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಕಡಿಮೆ ಇದೆ ಮತ್ತು ಇದನ್ನು ಕಂಟ್ರೋಲ್ ಮಾಡೋದು ಕೂಡ ಅವರಿಗೆ ಭಾಳ ಕಷ್ಟಕರ ಆಗ್ತಾ ಇದೆ. ನೋಡಿರಿ, ಇದು ಸ್ಟಾರ್ಟಿಂಗ್ ನಾವು ಗಿಡ ಹಾಕಿದ ಮೇಲೆ ಸಣ್ಣ ಗಿಡದಲ್ಲಿ ಒಂದು 10 ರಿಂದ 15 ದಿನ ಆಗಿರುತ್ತೆ. ಆಲ್ರೆಡಿ ಲೀಫ್ನಲ್ಲಿ ಬಂದ್ಬಿಟ್ಟು ಲೀಫ್ನೆಲ್ಲ ಗೂಡುಗಟ್ಟಿರುತ್ತೆ ಸುಳಿಯಲ್ಲಿ. ಅದು ಫಸ್ಟ್ ಇನ್ಫೆಸ್ಟೇಷನ್ ಆಗ್ತಾ ಇರುತ್ತೆ, ಅದು ಲಾರ್ವಾ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ತದನಂತರ ಆ ಸ್ಟೆಮ್ ಇರುತ್ತಲ್ಲ, ಸ್ಟೆಮ್ನೆಲ್ಲ ಕೊರಿತಾ ಇರ್ತವೆ. ಮತ್ತು ಫ್ಲವರ್ ಬರುತ್ತಲ್ಲ, ಫ್ಲವರ್ ಬಡ್ನು ಕೂಡ ಇದು ತಿನ್ನುತ್ತೆ. ಇದು ಯಾವ ಥರ ಅಂದರೆ, ಟೊಮೊಟೊ ಗಿಡ ಸ್ಟಾರ್ಟಿಂಗಿಂದ ಹಿಡಿದು ಕೊನೆ ತನಕ ಗಿಡದಲ್ಲಿ ಇದ್ದೇ ಇರುತ್ತೆ. ಯಾವ ಥರ ಅಂದರೆ, ಫಸ್ಟ್ ಬಂದ್ಬಿಟ್ಟು ಲೀಫು ಮತ್ತು ನಿಮಗೆ ಸ್ಟೆಮ್ಗಳು ಕೊರಿತಾ ಇರುತ್ತೆ. ಮತ್ತು ನಿಮಗೆ ಫ್ಲವರ್ ಬಂತಿರುತ್ತೆ, ಫ್ಲವರ್ ಬಡ್ಡು ಕೂಡ ಇದು ತಿಂದಾಕುತ್ತೆ. ಮತ್ತು ನಿಮಗೆ ಕಾಯಿ ಬಂದಿರೋದು ಕಾಯಿನೂ ಕೂಡ ಕೊರೆಯುತ್ತೆ. ಹಣ್ಣು ಕಾಯಿ ಕೂಡ ಬಿಡೋದಿಲ್ಲ ಇದು. ಇದ್ರ ಸಂಖ್ಯೆಗಳು ನಮಗೆ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ, ಇದ್ರ ಹುಳ ತುಂಬ ಬಾಧೆ ಜಾಸ್ತಿ ಆಗೋದು ಯಾವ ಟೈಮ್ನಲ್ಲಿ ಅಂದರೆ, ಜನವರಿಯಿಂದ ಏಪ್ರಿಲ್ವರೆಗೂ ಇದ್ರ ಬಾಧೆ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಈ ಟೈಮ್ನಲ್ಲಿ ನಮಗೆ ಹೈಯೆಸ್ಟ್ ಕಂಡು ಬರ್ತಾ ಇದೆ. ಮತ್ತು ಇದು ಒಂದು ಸತಿ ಮೊಟ್ಟೆ ಹಾಕಿದ್ರೆ ಎಷ್ಟಿಡುತ್ತೆ ಅಂದರೆ 150 ರಿಂದ 300 ಮೊಟ್ಟೆ, ಸರಿಸುಮಾರು 300 ಮೊಟ್ಟೆ ಒಂದು ಫೀಮೇಲ್ ಅಂದರೆ ಹೆಣ್ಣು ಹುಳ ಬಂದ್ಬಿಟ್ಟು ಮೊಟ್ಟೆ ಇಕ್ತಾ ಇದೆ. ಈ ಹುಳದ ಲೈಫ್ ಸೈಕಲ್ ಬಂದ್ಬಿಟ್ಟು 35 ರಿಂದ 40 ದಿನ. ಅಂದರೆ ಇದು ಒಂದು ಹುಳದಿಂದ ಅದರದ್ದು ಜೀವನ ಮುಗಿಸೋದಕ್ಕೆ 35 ರಿಂದ 45 ದಿನ ಟೈಮ್ ತಗೊಳ್ತಾ ಇದೆ. ಹಾಗಾದರೆ ಇದನ್ನು ಯಾವ ಥರ ನಾವು ಕಂಟ್ರೋಲ್ ಮಾಡೋಣ ಎಂದು ತಿಳಿಯೋಣ ಬನ್ನಿ. ಮೊದಲನೇದಾಗಿ ನಾವು ಬಯಾಲಜಿಕಲ್ ಮೆಥಡ್ ಅಂದರೆ ಇದನ್ನು ನಾವು ಯಾವ ಥರ ಕಂಟ್ರೋಲ್ ಮಾಡ್ಬೋದು ಅಂದರೆ, ಫೆರಮೋನ್ ಟ್ರ್ಯಾಪ್ ಬರುತ್ತೆ, ಟ್ಯೂಟಾ ಅಬ್ಸುಲುಟಾ ಅಂತ. ಅದರಲ್ಲಿ ಡೆಲ್ಟಾ 1 ಬರುತ್ತೆ ಮತ್ತು ವಾಟರ್ ಟ್ರ್ಯಾಪ್ ಕೂಡ ಬರುತ್ತೆ. ಇದು ಬಂದ್ಬಿಟ್ಟು ಡೆಲ್ಟಾ ಟ್ರ್ಯಾಪ್ ಅಂತಾರೆ. ಇದು ನೋಡಿರಿ, ಇದು ಫೆರಮೋನ್ ಟ್ರ್ಯಾಪು. ಇದಕ್ಕೆ ಈ ಟ್ಯೂಟಾ ಏನಿದೋ ಗಂಡುಳ ಎಲ್ಲ ಬಂದ್ಬಿಟ್ಟು ಬಿದ್ದೇವೆ. ಇದರಿಂದ ನಮ್ಗೆ ಏನಾಗುತ್ತೆ, ಅಲ್ಲಿ ಹೆಣ್ಣುಳನ ಮೇಟಿಂಗ್ ಆಗೋದು ತಪ್ಪುತ್ತೆ. ಇದರಿಂದ ನಮಗೆ ಹೆಣ್ಣುಳ ಬಂದ್ಬಿಟ್ಟು ನೆಕ್ಸ್ಟು ಕಾಯಿ ಮೇಲೆ ಮತ್ತು ಎಲೆ ಮೇಲೆ ಬಂದ್ಬಿಟ್ಟು ಮೊಟ್ಟೆ ಇಡೋದು ನಮಗೆ ತಪ್ಪುತ್ತೆ. ಇದರಿಂದ ನಮಗೆ 50 to 60% ನಮಗೆ ಕಂಟ್ರೋಲ್ ಆಗ್ತಾ ಇದೆ. ಔಷಧಿಯಿಂದ ಮಾತ್ರ ಯಾವುದೇ ಕಾರಣಕ್ಕೂ ಭಾಳಷ್ಟು ಕಂಟ್ರೋಲ್ ಬರ್ತಾ ಇಲ್ಲ. ಇದನ್ನು ಹಾಕೊಳ್ಳೋದ್ರಿಂದ ನಾವು ಸ್ವಲ್ಪ ನೋಡಿರಿ ಎಷ್ಟು ಚೆನ್ನಾಗಿ ಬಿದ್ದಿದೆ ನೋಡಿ. ಇದು ಟ್ರ್ಯಾಪ್ ಹಾಕಿರೋದಕ್ಕೆ ಎಲ್ಲ ಫುಲ್ ಗಂಡುಳ ಸಿಕ್ಕಾಪಟ್ಟೆ ಬಿದ್ದಿದೆ. ನಾವು ಇದನ್ನು ಯಾವಾಗ ಹಾಕ್ಬೇಕಂದ್ರೆ, ಪ್ಲ್ಯಾಂಟಿಂಗ್ ಮಾಡಿಬಿಟ್ಟು 10 ರಿಂದ 15 ದಿನದಾಗ ಹಾಕೊಂಡ್ಬಿಟ್ರೆ ನಮ್ಮ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲೇ ಅಲ್ಲಿರೋ ಪಾಪ್ಯುಲೇಷನ್ ಎಲ್ಲ ಗಂಡುಳ ಎಲ್ಲ ಬಂದ್ಬಿಟ್ಟು ಈ ಟ್ರ್ಯಾಪ್ಗಳಿಗೆ ಬಿದ್ದಾಗ ಮತ್ತು ಅದೇನು ಮಾಡುತ್ತೆ, ಹೆಣ್ಣಿಗೆ ಮೇಟಿಂಗ್ ಆಗದಿಲ್ಲದ ಕಾರಣಕ್ಕೆ ಹೆಣ್ಣು ಹುಳ ಬಂದ್ಬಿಟ್ಟು ನಮಗೆ ಮೊಟ್ಟೆ ಹಾಕಿ ಡ್ಯಾಮೇಜ್ ಮಾಡೋದು ತಪ್ಪುತ್ತೆ. ಇದರಿಂದ ನಮಗೆ 60 to 70% ಕಂಟ್ರೋಲ್ ಬರ್ತಾ ಇದೆ. ಮತ್ತು ನಾವು ಇದನ್ನು ಕೆಮಿಕಲ್ ಮೆಥಡ್ನಲ್ಲಿ ನಾವು ಯಾವ ಥರ ಕಂಟ್ರೋಲ್ ಮಾಡೋದಂದರೆ, ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ನೋಡಿ, ಇದು ಈ ಡೆಲ್ಟಾ ಟ್ರ್ಯಾಪ್ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗೇ ಇದೆ. ಜಾಸ್ತಿ ಇನ್ಫೆಸ್ಟೇಷನ್ ಇಲ್ಲ ಇದರಲ್ಲಿ, ಈ ಪ್ಲಾಟ್ನಲ್ಲಿ. ಮತ್ತು ನಾವು ಇದನ್ನು ಯಾವ ಕೆಮಿಕಲಿಂದ ಕಂಟ್ರೋಲ್ ಮಾಡ್ಬೋದು ಅಂದರೆ, ಅಬಾಸಿನ್ ಅಂತ ಬರುತ್ತೆ, ಅಬಾಮೆಕ್ಟಿನ್ 1.9 EC. ಇದನ್ನು ನಾವು 1 ml ಹಾಕ್ಬಿಟ್ಟು ಸ್ಪ್ರೇ ಮಾಡೋದ್ರಿಂದ ಕಂಟ್ರೋಲಿಗೆ ಬರುತ್ತೆ. ನೆಕ್ಸ್ಟ್ ಇದನ್ನು ಬಿಟ್ಟರೆ ಇನ್ನೊಂದು ಕೆಮಿಕಲ್ ಅಂದರೆ ಬ್ರೊಫ್ರಯಾ ಅಂತ ಬರುತ್ತೆ. ಇದು ಎಕ್ಸ್ಪೋನಸ್ ಕೆಮಿಕಲ್ಲು. ಇದರಿಂದ ಕೂಡ ನಮಗೆ ಚೆನ್ನಾಗಿ ಕಂಟ್ರೋಲಿಗೆ ಬರ್ತಾ ಇದೆ.